ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ 3 ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲೂ ಸಹ ಈ ಗೃಹಲಕ್ಷ್ಮಿ ಈ KYC ಮಾಡಿದ್ರೆ 2000 ರೂಪಾಯಿ ಇರೋದು 5000 ರೂಪಾಯಿ ಬರುತ್ತಂತೆ, ನಿಜಾನ? ಮತ್ತೆ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಮತ್ತೆ ಪಡ್ಕೋಬೇಕಂದ್ರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಈಗ ಆಲ್ರೆಡಿ ಹೇಳಿದ್ದಾರೆ, CM ಹೇಳಿದ್ದಾರೆ ಅಂತಾನು ಸುದ್ದಿ ಹರಿದಾಡ್ತಾ ಇದೆ. ಮತ್ತೆ ಅದರ ಜೊತೆಯಲ್ಲಿ ಬಯೋಮೆಟ್ರಿಕ್ ಆಲ್ರೆಡಿ ಆರಂಭ ಆಗಿದೆ. ಪ್ರತಿ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಅನ್ನ ಕೊಡಬೇಕು. ಈ 3 ವಿಚಾರಗಳ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದೀರಾ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಈ ಸುದ್ದಿ ತುಂಬಾ ಹರಿದಾಡ್ತಾ ಇದೆ. ಈ ಎಲ್ಲಾ ವಿಷಯಗಳ ಬಗ್ಗೆ ನಿಜಾನ ಸುಳ್ಳ ಶುರುವಾಗಿದೆಯಾ ಎಲ್ಲಾ ವಿಚಾರಗಳ ಬಗ್ಗೆ ನಮ್ಮ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಕೊಡಿಸುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಬಯೋಮೆಟ್ರಿಕ್ ಬಗ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೆ, ಬಯೋಮೆಟ್ರಿಕ್ ಕೊಡಬೇಕು ಗೃಹಲಕ್ಷ್ಮಿಯರು ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿದ್ದು ನಿಜ. ಬಟ್ ಆದ್ರೆ ಅಧಿಕೃತವಾಗಿ ಇಂಥ ದಿನಾಂಕದಿಂದ ಶುರು ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿರಲಿಲ್ಲ. ಮುಂದಿನ ತಿಂಗಳಿಂದ ಶುರುವಾಗುವಂತ ಸಾಧ್ಯತೆ ಇದೆ ಅಂತಾನು ಕೂಡ ಕಂಡು ಬರ್ತಾ ಇತ್ತು. ಓಕೆನಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಶುರುವಾಗಿದೆ ಇಲ್ಲ ಅಂತ ನೋಡೋಕೆ ಹೋದ್ರೆ ಬಯೋಮೆಟ್ರಿಕ್ ಕೊಡೋದಕ್ಕೋಸ್ಕರ ಮಹಿಳೆಯರು ಸೈಬರ್ ಸೆಂಟರ್ ಮುಂದೆ ನಿಲ್ಲುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನ ವೇಟ್ ಮಾಡಿ, ಸರ್ಕಾರದಿಂದ ಕ್ಲಾರಿಫಿಕೇಶನ್ ಬರಬೇಕಾಗಿದೆ. ಇನ್ನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅನರ್ಹ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಿಡುವಂತ ಉದ್ದೇಶದಿಂದ, ಅಂದ್ರೆ ತೀರ್ಕೊಂಡವರ ಖಾತೆಗೆ ಹಣ ಹೋಗುವುದನ್ನ ತಡೆಯುವ ಉದ್ದೇಶದಿಂದ, ಮತ್ತೆ ಆರ್ಥಿಕವಾಗಿ ಸಬಲರಾಗಿರುವಂತ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇಯರ್ ಆಗಿರುವಂತ ಸಹ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಿಡುವ ಉದ್ದೇಶದಿಂದ ಈ ಎಲ್ಲ ಪ್ಲಾನ್ಗಳು ನಡೀತಾ ಇದೆ. ಬಟ್ ಆದ್ರೆ ನಿಮಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವುದ್ರ ಇನ್ನೂ ಪಕ್ಕಾ ಕ್ಲಾರಿಟಿ ಸಿಕ್ಕಿಲ್ಲ. ಓಕೆನಾ? ಮೊನ್ನೆ ಒಂದ್ಸಾರಿ ಮಾತಾಡುವಾಗ ಗೃಹಜ್ಯೋತಿ ಯೋಜನೆಯಲ್ಲೂ ಸಹ ಗೃಹಲಕ್ಷ್ಮಿ ಅಲ್ಲದೆ ಗೃಹಜ್ಯೋತಿ ಯೋಜನೆಯಲ್ಲೂ ಸಹ ಬೇರೆ ಬೇರೆ ಮೀಟರ್ಗಳನ್ನ ಹಾಕೊಂಡು ಬೇರೆ ಬೇರೆ ಸೌಲಭ್ಯಗಳನ್ನು ಪಡ್ಕೋತಾ ಇದ್ದಾರೆ. ನಾವು ಮನೆಗೆ ಯೂಸ್ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದೇವೆ, ಬೇರೆ ವಿಚಾರದಲ್ಲೂ ಸಹ ಯೂಸ್ ಮಾಡ್ಕೋತಾ ಇದ್ದಾರೆ. ಅದನ್ನ ತರಲಿಕ್ಕೆ ಅರ್ಜಿಯನ್ನು ಸಲ್ಲಿಕೆಗೆ ನಾವು ಹೇಳಿಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇದು ಫೈನಲೈಸ್ ಆಗಿಲ್ಲ. ಓಕೆನಾ? ಬಯೋಮೆಟ್ರಿಕ್ ಕೊಡಬೇಕು ಅಥವಾ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಯಾವುದು ಕೂಡ ಕ್ಲಿಯರ್ ಆಗಿಲ್ಲ. ನೀವು ಸದ್ಯಕ್ಕೆ ಇದೆಲ್ಲ ಆಗ್ಬಿಟ್ಟಿದೆ, ಹೊಸ ಅರ್ಜಿ ಸಲ್ಲಿಸಬೇಕು ಅಂತ ಯಾರು ಕೂಡ ಯಾವುದೇ ಸೈಬರ್ ಸೆಂಟರ್ ಮುಂದೆ ಅಥವಾ ಯಾವುದೇ ನಾಗರಿಕ ಸೇವಾ ಕೇಂದ್ರದ ಮುಂದೆ ಹೋಗಿ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಸಬ್ಮಿಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಇನ್ನು ಕೂಡ 100% ಕ್ಲಾರಿಟಿ ಸರ್ಕಾರ ಕಡೆಯಿಂದ ಬಂದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ CM ಏನು ಹೇಳಿದಾರೋ ಅನ್ನೋದನ್ನ ಪ್ರೂಫ್ ಅನ್ನ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೊಂದು ಮೂರನೇದು ಏನಪ್ಪಾ ಅಂದ್ರೆ ಈ KYC ಅನ್ನು ಮಾಡಿಸಬೇಕು, ಗೃಹಲಕ್ಷ್ಮಿ ಈ KYC ಮಾಡಿಸಬೇಕು. ಮಾಡಿಸಿದ ನಂತರ CM DK ಶಿವಕುಮಾರ್ ಅವರು 2000 ರೂಪಾಯಿ ಅದನ್ನ 5000 ರೂಪಾಯಿ ಮಾಡಿಬಿಟ್ಟಿದ್ದಾರೆ, 5000 ರೂಪಾಯಿ ಕೊಡ್ತಾರಂತ ಹೇಳಿ ಕೆಲವೊಂದಿಷ್ಟು ಜನ ಸೈಬರ್ ಸೆಂಟರ್ಗಳ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಈ KYC ಅನ್ನು ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ದುಡ್ಡು ಕೊಟ್ಟು ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಕಾರಣ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ಗಳನ್ನ ಹರಿದಾಡೋದ್ರಿಂದ ಇದು ಸಹ ಖಂಡಿತವಾಗ್ಲೂ ಫೇಕ್ ನ್ಯೂಸ್. ಸದ್ಯಕ್ಕೆ ಯಾವುದೇ ರೀತಿ ಅಂತ ಸುದ್ದಿ ಬಂದಿಲ್ಲ. 5000 ರೂಪಾಯಿ ಯಾವುದೇ ಕಾರಣಕ್ಕೂ ಕೊಡುವಂತ ಪ್ರಶ್ನೆ ಇಲ್ಲ. ಏನು ಯಾರೆಲ್ಲ ಬಯೋಮೆಟ್ರಿಕ್ ಮಾಡಿಸಿ ಅಥವಾ ಈ KYC ಅನ್ನು ಮಾಡಿಸಿ 5000 ರೂಪಾಯಿ ಪಡ್ಕೋತಾರ ಅಂದ್ರೆ ಖಂಡಿತವಾಗ್ಲೂ ಅದು ಸುಳ್ಳು ಸುದ್ದಿ. ಯಾರು ಕೂಡ ನಂಬಲಿಕ್ಕೆ ಹೋಗಬೇಡಿ. ಈ 3 ವಿಚಾರಗಳ ಬಗ್ಗೆನೂ ಸಹ ನಿಮಗೆ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡಿದ್ದೀನಿ. ಸದ್ಯಕ್ಕೆ ಯಾವುದೇ ಡಿಸೈಡ್ ಆಗಿಲ್ಲ. ಬಯೋಮೆಟ್ರಿಕ್ ಆಗುತ್ತೋ ಇಲ್ಲೋ, ಹೊಸ ಅಪ್ಲಿಕೇಶನ್ ಆಗುತ್ತೋ, ಯಾವುದಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡುವಂತ ನಿಮಗೆ ಅವಾಗ ಮಾತ್ರ ನೀವು ಹೋಗಿ ಒಂದು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಏನು ಡಾಕ್ಯುಮೆಂಟ್ ಬೇಕು ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡುವಂತ ಕೆಲಸ ಮಾಡ್ತೀವಿ. ಅಲ್ಲಿವರೆಗೂ ವೇಟ್ ಮಾಡಿ. ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ರಿ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಈ ರೀತಿ ಎಲ್ಲ ಸುದ್ದಿ ಹರಿದಾಡ್ತಾ ಇದೆ. ಸರ್ ನಿಜಾನ ಯಾವುದು ಯಾವಾಗಿಂದ ಮಾಡ್ಬೇಕು ಅಂತ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ನಿಮ್ಗೆಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡ್ವಿ. ಇದಾಗಿತ್ತು ಈ ಸುದ್ದಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.